ಬಿಬಿಎಂಪಿ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರಕ್ಕೆ ಆಡಳಿತ ಕೈತಪ್ಪುವ ಭೀತಿ ಈಗ ಎದುರಾಗ್ತಾ ಇದೆ. ಬಿಬಿಎಂಪಿ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರಕ್ಕೆ ಈಗ ಭೀತಿ ಶುರುವಾಗಿದೆ. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರಕ್ಕೆ ಆಡಳಿತ ಕೈತಪ್ಪುವ ಭೀತಿ ಶುರುವಾಗಿರುವಂತದ್ದು. ನಾಳೆ ನಡೆಯುವಂತಹ ಚುನಾವಣೆಯಲ್ಲಿ ಮೂವರು ನಾಯಕರು ಗೈರಾಗಲಿದ್ದಾರೆ. ಶಾಸಕ ರೋಷನ್ ಬೇಗ್, ರಘು ಆಚಾರ್ ವಿದೇಶ ಪ್ರವಾಸದಲ್ಲಿದ್ದಾರೆ. ಹೀಗಾಗಿ ಚುನಾವಣೆಯಲ್ಲಿ ದೋಸ್ತಿಗೆ ಸಂಖ್ಯಾಬಲದ ಕೊರತೆ ಎದುರಾಗುವಂತಹ ಭೀತಿ ಎದುರಾಗಿರುವಂಥದ್ದು. ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ 130 ಸದಸ್ಯರ ಬೆಂಬಲ ಅತ್ಯಗತ್ಯ. ಆದರೆ ಈ ಸಂಖ್ಯೆ ಕಡಿಮೆಯಾಗುವಂತಹ ಚಾನ್ಸಸ್ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಮೈತ್ರಿ ಸರ್ಕಾರಕ್ಕೆ ಭೀತಿ ಶುರುವಾಗಿದೆ. ಮೂವರು ಗೈರಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಂಖ್ಯಾಬಲ ಕಡಿಮೆಯಾಗುವಂತಹ ಭೀತಿ, ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರಕ್ಕೆ ಆಡಳಿತ ಕೈತಪ್ಪುವ ಭೀತಿ ಶುರುವಾಗಿದೆ. ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಬರುವ ಮೇಯರ್ ಚುನಾವಣೆಯಲ್ಲಿ ಏನು ಭೀತಿ ಶುರುವಾಗಿರುವಂತದ್ದು, ಯಾಕಾಗಿ ಗೈರಾಗ್ತಾ ಇದ್ದಾರೆ ಮೂವರು ನಾಯಕರುಗಳು ಅಂತ? ಪ್ರತಿಮಾ, ಖಂಡಿತವಾಗಲೂ ನಾಳೆ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ನಡೀತಾ ಇರುವಂತದ್ದು. ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಇವತ್ತು ರಾಜಕೀಯ ಬೆಳವಣಿಗೆಗಳು ಸಾಕಷ್ಟು ನಡೀತಾ ಇರುವಂತದ್ದು. 4ನೇ ಅವಧಿಗೆ ಜೆಡಿಎಸ್, ಕಾಂಗ್ರೆಸ್ ಹಾಗೂ ಪಕ್ಷೇತರ ಏನು ಬೆಂಬಲದೊಂದಿಗೆ ಒಂದು ಸರ್ಕಾರ ರಚನೆಗೆ ಈಗಾಗಲೇ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ದೋಸ್ತಿ ಸರ್ಕಾರದ ದೋಸ್ತಿ ಪಕ್ಷಗಳಲ್ಲಿ ನಾಳೆ ನಡೆಯುವಂತಹ ಚುನಾವಣೆಯಲ್ಲಿ ಅಧಿಕಾರ ಕೈತಪ್ಪುವಂತಹ ಒಂದು ಆತಂಕ ಸೃಷ್ಟಿಯಾಗಿದೆ. ಇವತ್ತು ಬೆಳಗ್ಗೆ ನಡೆದಂತಹ ಸಿದ್ದರಾಮಯ್ಯ ಅವರ ನೇತೃತ್ವದ ಸಭೆಯಲ್ಲೂ ಕೂಡ ಈ ಬಗ್ಗೆ ವಿಚಾರ ಚರ್ಚೆ ಆಗಿದೆ. ಯಾರು ಗೈರಾಗ್ತಾರೆ, ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರಲ್ಲ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆಗಳಾಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಮೂವರು ಜೆಡಿಎಸ್ನ ಒಬ್ಬರು ಹಾಗೇನೆ ಕಾಂಗ್ರೆಸ್ನ ಇಬ್ಬರು ಶಾಸಕರು ನಾಳೆ ಗೈರಾಗ್ತಾರೆ. ಈಗಾಗಲೇ ಇಬ್ಬರು ಶಾಸಕರು ವಿದೇಶ ಪ್ರವಾಸಕ್ಕೆ ತೆರಳಿರುವಂತದ್ದು ಕಾಂಗ್ರೆಸ್ನ. ಹಾಗೇನೆ ಜೆಡಿಎಸ್ನ ಪರಿಷತ್ ಸದಸ್ಯರಾದಂತಹ ಶರವಣ ಅವರು ಈಗ ಬೇರೆ ರಾಜ್ಯಕ್ಕೆ ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ತೆರಳುತ್ತಿರುವ ಹಿನ್ನೆಲೆಯಲ್ಲಿ ನಾಳಿನ ಚುನಾವಣೆಯಲ್ಲಿ ಗೈರಾಗ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಬಹುಮತಕ್ಕೆ ಬಿಬಿಎಂಪಿಯಲ್ಲಿ ಆಡಳಿತ ಹಿಡಿಬೇಕಾದ್ರೆ 130 ಸಂಖ್ಯಾಬಲ ಬೇಕು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ 106 ಇದೆ, ಜೆಡಿಎಸ್ 22 ಇದೆ, 128 ಆಗುತ್ತೆ. ಹಾಗೇನೆ 7 ಜನ ಈಗಾಗಲೇ ಕಾಂಗ್ರೆಸ್ಗೆ ಪಕ್ಷೇತರ ಸದಸ್ಯರು ಕಾಂಗ್ರೆಸ್ಗೆ ಬೆಂಬಲ ನೀಡ್ತೀನಂತ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಸಂಖ್ಯಾಬಲ 134 ಆಗುತ್ತೆ. ಅದರ ನಡುವೆ ಪಕ್ಷೇತರ ಎಲ್ಲೊಂದು ರೀತಿಯಲ್ಲಿ ಬೆಂಬಲವನ್ನ ಹಿಂಪಡೆದ ತಮ್ಮ ನಡೆಯನ್ನ ಬದಲಾಯಿಸಿದ್ರೆ, ಅದರ ಜೊತೆಗೆ ಕಾಂಗ್ರೆಸ್ಸಿನ ಪ್ರಮುಖ ಶಾಸಕರು ನಾಳೆ ಮತದಾನಕ್ಕೆ ಗೈರಾದ್ರೆ ಎಲ್ಲೊಂದು ರೀತಿಯಲ್ಲಿ ಆಡಳಿತ ಕೈತಪ್ಪುವಂತಹ ಭೀತಿ ಈಗ ಆಡಳಿತ ಪಕ್ಷ ಅದರಲ್ಲೂ ಕೂಡ ದೋಸ್ತಿ ಪಕ್ಷಗಳಲ್ಲಿ ಈಗ ಆತಂಕ ಸೃಷ್ಟಿಯಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಗಣೇಶ್ ತಮ್ಮ ಮಾಹಿತಿಗೆ.